ಹಲೋ ನಮಸ್ಕಾರ, ಎಲ್ಲರಿಗೂ ಗಾಡ್ಸ್ ಫಸ್ಟ್ ಅವರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಹೊಸ ಒಂದು ಸಂಚಿಕೆನ ಅಥವಾ ಹೊಸ ಒಂದು ಸೀರೀಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಸೀರೀಸ್ ಬಂದು ಈಸ್ ದಿಸ್ ಮೆಸೇಜ್ ಫಾರ್ ಯು, ಈ ಸಂದೇಶ ನಿಮ್ಮದ ಅನ್ನುವಂಥ ಒಂದು ಸೀರೀಸು. ಸೊ ಈ ಮೆಸೇಜಸ್ ಬಂದು ಕಲೆಕ್ಟಿವ್ ಆಗಿರುವಂಥ ಮೆಸೇಜಸ್ ಆಗಿರುತ್ತೆ. ಕಲೆಕ್ಟಿವ್ ಆಗಿ ಸ್ಪೆಸಿಫಿಕ್ ಸೋಲ್ ಗ್ರೂಪ್ಗೆ ಮ್ಯಾಚ್ ಆಗುವಂಥ ಮೆಸೇಜಸ್ಸು, ಪರ್ಟಿಕ್ಯುಲರ್ ಆಗಿರುವಂಥ ಪಾತಲ್ಲಿ ಹೋಗ್ತಾ ಇರೋವಂಥವ್ರು, ಸಿಮಿಲರ್ ಎಕ್ಸ್ಪೀರಿಯನ್ಸಸ್ನ ಮಾಡ್ತಾ ಇರೋರಿಗೆ ಕಲೆಕ್ಟಿವ್ ಆಗಿ ಬರುವಂಥ ಮೆಸೇಜಸ್ ಇದು. ಸೊ ಇನ್ ಕೇಸ್ ಇದು ನಿಮಗೆ ರೆಸನೇಟ್ ಆದರೆ ಫಂಟಾಸ್ಟಿಕ್. ಇನ್ ಕೇಸ್ ಇದು ರೆಸನೇಟ್ ಆಗ್ತಿಲ್ಲ ಅಂತಂದರೆ ದ್ಯಾಟ್ ಈಸ್ ಆಲ್ಸೋ ಫಂಟಾಸ್ಟಿಕ್. ಯಾಕೆಂದರೆ ಪಿಕ್ ಕಾರ್ಡ್ ರೀಡಿಂಗ್ಸು ರೆಗ್ಯುಲರ್ ಆಗಿ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ. ಬಟ್ ಆವಾಗ ಕಲೆಕ್ಟಿವ್ ರೀಡಿಂಗ್ಸು ಇನ್ಮೇಲೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಲಾಡ್ ಆಫ್ ಕಲೆಕ್ಟಿವ್ ಮೆಸೇಜಸ್ ಇತ್ತೀಚೆಗೆ. ಅದು ಪರ್ಟಿಕ್ಯುಲರ್ ಆಗಿ ಗ್ರೂಪ್ ಅಂದರೆ ಪಿಕ್ ಕಾರ್ಡ್ಗಿಂತ ಎಲ್ಲರಿಗೂ ಕಾಮನ್ ಆಗಿ ರೆಸನೇಟ್ ಆಗುವಂಥದ್ದು. ಯಾಕೆಂದರೆ ಎಷ್ಟೊಂದು ಜನ ಕಾಮನ್ ಆಗಿರುವಂಥ ಪಾತಲ್ಲಿದ್ದೀವಿ. ಸ್ಪಿರಿಚುವಲ್ ಡೆವಲಪ್ಮೆಂಟು, ನಮ್ಮ ಗ್ರೋತ್ ಪಾತು, ನಮ್ಮ ಎಮೋಷನಲ್ ಮೆಚ್ಯೂರಿಟಿ ಆರ್ ನಮ್ಮ ಜನರಲ್ ಆಗಿ ನಮ್ಮ ಗ್ರೋತ್ ಬಗ್ಗೆ ಫೋಕಸ್ ಮಾಡ್ತಾ ಇರುವಂಥ ಸೋಲ್ ಗ್ರೂಪ್ಗೆ ಬೇಕಾಗಿರುವಂಥ ಒಂದು ಗೈಡೆನ್ಸು, ಮೆಸೇಜಸ್ಸು ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ಬರುತ್ತೆ. ಸೊ ಈ ಸಂದೇಶ ನಿಮ್ಮದ, ಈಸ್ ದಿಸ್ ಮೆಸೇಜ್ ಫಾರ್ ಯು. ಸೊ ಇಟ್ ಈಸ್ ಅ ವೆರಿ ಪರ್ಸ್ನಲ್ ಮೆಸೇಜಸ್ ಥರ ಅನ್ನಿಸ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಅಗೇನ್. ಪಿಕ್ ಕಾರ್ಡ್ ರೀಡಿಂಗಿಗೆ ಇದು ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಅದು ರೆಗ್ಯುಲರ್ ಆಗಿ ಪಿಕ್ ಕಾರ್ಡ್ ರೀಡಿಂಗೂ ಬರುತ್ತೆ. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ನಮ್ಮ ಇವತ್ತಿನ ರೀಡಿಂಗನ್ನು. ಸೊ ಈ ಸಂದೇಶ ನಿಮ್ಮದ, ಈಸ್ ದಿಸ್ ಮೆಸೇಜ್ ಫಾರ್ ಯು. ಕಲೆಕ್ಟಿವ್ ಇವತ್ತು ನೋಡ್ತಾ ಇರೋವಂಥ ಕಲೆಕ್ಟಿವ್ ಸೋಲ್ ಗ್ರೂಪ್ ಅಥವಾ ಸೋಲ್ ಫ್ಯಾಮಿಲಿಗೆ ವಾಟ್ ಈಸ್ ದ ಮೆಸೇಜಸ್ ಅಂತ ಹೇಳಿ ನಮ್ಮ ಸ್ಪಿರಿಟ್ ಗೈಡ್ಸನ್ನ ಕನೆಕ್ಟ್ ಮಾಡಿ ಇವತ್ತಿನ ಮೆಸೇಜಸ್ನ ತರ್ತಾ ಇದ್ದೀವಿ. ಸೊ ಲೆಟ್ಸ್ ಡೂ ಇಟ್. ಓಕೆ, ದಿಸ್ ಈಸ್ ಫಂಟಾಸ್ಟಿಕ್. ಆಲ್ ರೈಟ್, ಸೊ ಮೊದಲನೇ ಕಾರ್ಡೇನೆ ಬಂದು ವಿ ಆರ್ ಗೆಟಿಂಗ್ ದ ಡೆವಿಲ್ ಕಾರ್ಡ್ ಆ್ಯಂಡ್ ಕ್ವೀನ್ ಆಫ್ ಸ್ವಾರ್ಡ್ಸ್. ಸೊ ಇದೆರಡೂ ಏನು ಹೇಳ್ತಾ ಇದ್ವಿ, ಈ ಪರ್ಟಿಕ್ಯುಲರ್ ಗ್ರೂಪ್ ಯಾರು ನೋಡ್ತಾ ಇದ್ದೀರಾ, ದ ಸೋಲ್ ಗ್ರೂಪ್ ಇವತ್ತನ ಒಂದು ರೀಡಿಂಗಿಗೆ ಅಲೈನ್ ಆಗಿರುವಂಥವ್ರು. ಪ್ರಾಬಬ್ಲಿ ಯು ಆರ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಿಂಗ್ some kind of blockage, especially communication related ಅಥವಾ ನಿಮ್ಮ ಎಕ್ಸ್ಪ್ರೆಷನ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮೈಂಡಲ್ಲಿ ಒಂದಿರುತ್ತೆ ಲೈಕ್ ಆ ಪರ್ಟಿಕ್ಯುಲರ್ ಸಿಚುವೇಶನ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಅವ್ರು ಏನು ಹೇಳ್ತಿದ್ದಾರೆ ಅದು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಐಡಿಯಾನೇ ಬೇರೆ, ನಿಮ್ಮ ಒಪಿನಿಯನ್ನೇ ಬೇರೆ, ನಿಮ್ಮ ಇಂಟೆನ್ಷನ್ನೇ ಬೇರೆ. ಬಟ್ ಹೊರಗಡೆಯಿಂದ ಪ್ರೆಷರ್ ಇರ್ಬೋದು, ಅಥವಾ ಹೊರಗಡೆ ಅವ್ರನ್ನ ಪ್ಲೀಸ್ ಮಾಡೋದಕ್ಕೆ, ಅಥವಾ ಅವ್ರಿಗೋಸ್ಕರ ನಾವು ಬೇರೆ ಏನೋ ಮಾಡಬೇಕು ಅನ್ನೋವಂಥ ಒಂದು ಪ್ರೆಷರಲ್ಲಿ ಇರ್ಬೋದು, ಅಥವಾ ನಮಗೇನು ಇಷ್ಟ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರ್ಬೋದು. ಎಮೋಷ್ನಲಿ ನಮ್ಮನ್ನು ನಾವು ಬ್ಲಾಕ್ ಮಾಡ್ಕೊಂಡಿರ್ಬೋದು ಕೆಲವೊಂದು ಸಿಚುವೇಶನ್ಗಳಲ್ಲಿ. ಯಾಕೆಂದರೆ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ನಾನು ಹೇಳಿದ್ರೆ ನಾನು ಕೆಟ್ಟವಳಾಗ್ತೀನಿ ಅಥವಾ ಕೆಟ್ಟವನಾಗ್ತೀನಿ ಇದನ್ನ ಹೇಳಿದ್ರೆ. ಸೊ ಹಾಗಾಗಿ ಸುಮ್ಮನೆ ಸೈಲೆಂಟ್ ಆಗಿರೋದು ಬೆಟರು. ಸೊ ದ್ಯಾಟ್ ಈಸ್ ಅ ಗುಡ್ ಮೂವ್, ಸೈಲೆಂಟ್ ಆಗಿರೋದು ಬೆಟರು. ಬಟ್ ಅದನ್ನು ನಾವು ಆರ್ ವಿ ಓಕೆ ಸೈಲೆಂಟ್ ಆಗಿರೋದು, ದೆನ್ ಇಟ್ ಈಸ್ ಅ ಗುಡ್ ಡಿಸಿಷನ್. ಯಾಕೆಂದರೆ ಅದು ನಾಲ್ಗೆ ತುದಿನಲ್ಲಿರುತ್ತೆ, ಬಟ್ ಅದು ಹೇಳೋಕ್ಕೂ ಆಗ್ತಾಯಿಲ್ಲ, ಅಥವಾ ನಾವು ಅದನ್ನು ಪ್ರಾಸೆಸ್ಸು ಮಾಡ್ತಾಯಿಲ್ಲ, ಅಥವಾ ಯಾವುದೇ ರೀತಿಯಲ್ಲಿ ರಿಲೀಸು ಮಾಡ್ತಾಯಿಲ್ಲ ಅಂತಂದರೆ ಇಟ್ ವಿಲ್ ಬಿಕಮ್ ಅ ಬ್ಲಾಕೇಜ್ ನಮ್ಮೊಳಗಡೆ. ಆ್ಯಕ್ಚುಲಾಗಿ ಎನರ್ಜಿ ಫ್ಲೋನೇ ನಾವು ಬ್ಲಾಕ್ ಮಾಡಿಬಿಡ್ತೀವಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇರೋದು, ಇಟ್ ಇಸ್ ಟೈಮ್ ಆ ಎಮೋಷನ್ಸ್ನ ರಿಲೀಸ್ ಮಾಡೋದಕ್ಕೆ. ಬೇರೆಯವ್ರಿಗೆ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಐಡಿಯಾ, ನಿಮ್ಮ ಒಪಿನಿಯನ್, ಅಥವಾ ಬೌಂಡ್ರಿ ಸೆಟ್ ಮಾಡೋದಿರ್ಬೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಹೇಗೆ ನಾವು ಸ್ಮಾರ್ಟಾಗಿ ಅದನ್ನು ಹ್ಯಾಂಡಲ್ ಮಾಡೋದು ಅಂತ ಹೇಳಿ, ಫೈಟ್ ಮಾಡೋದಲ್ಲ, ಹೇಗೆ ನಾವು ನಮ್ಮ ಪದಗಳನ್ನು ದ ಸ್ಮಾರ್ಟ್ ವೇನಲ್ಲಿ ಹೇಳಿ ಆ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ಅಥವಾ ಇನ್ ಕೇಸ್ ಹೇಳೋಕ್ಕೆ ಆಗಲಿಲ್ಲ ಅಂತಂದರೆ ಆ ವ್ಯಕ್ತಿಗೆ ಅಥವಾ ಆ ಸಿಚುವೇಶನಲ್ಲಿ ಹೂಎವರ್ ಇಸ್ ಇನ್ವಾಲ್ವ್ಡ್, ಕ್ಯಾನ್ ವಿ ರೈಟ್ ಆ್ಯಂಡ್ ರಿಲೀಸ್, ಅದನ್ನು ಪತ್ರದಲ್ಲಿ ಬರೆದು ಅಥವಾ ಜರ್ನಲಲ್ಲಿ ಬರೆದು ಅದನ್ನು ಬರ್ನ್ ಮಾಡೋದಿರ್ಬೋದು. ಅಥವಾ ಹೊರಗಡೆ ಟೆರಸಿಗೆ ಹೋಗಿ ನಿಮ್ಗೆ ಏನು ಅನಿಸುತ್ತೆ ಅದನ್ನೆಲ್ಲ ಮಾತಾಡಿ, ನಿಮ್ಮ ಒಳಗಡೆ ಏನೆಲ್ಲ ಲೈಕ್ ಅದು ಬ್ಲಾಕೇಜ್ ಆಗಿ ಸಪ್ರೆಸ್ ಆಗ್ತಿದೆ ಅದನ್ನೆಲ್ಲ ಫೈಂಡ್ ಔಟ್ಲೆಟ್, ಅದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ದಿಸ್ ಪರ್ಟಿಕ್ಯುಲರ್ ಗ್ರೂಪ್ ಇವತ್ತನ ರೀಡಿಂಗ್ನ ನೋಡ್ತಾ ಇರೋರು. ಬಿಕಾಸ್ ಇಟ್ ಈಸ್ ಟರ್ನಿಂಗ್ ಇನ್ ಟು ಎಮೋಷ್ನಲ್ ಬ್ಲಾಕ್ ನಮ್ಮ ಒಳಗಡೆ. ಯಾಕೆಂದರೆ ನಮ್ಗೇನು ಹೇಳಬೇಕು ಅದನ್ನು ಹೇಳೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅದನ್ನು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಬೌಂಡ್ರಿ ಸೆಟ್ ಮಾಡಬೇಕು, ಬಟ್ ಐ ಡೋಂಟ್ ನೋ ಹೇಗೆ ಆ ಬೌಂಡ್ರಿನ ಸೆಟ್ ಮಾಡೋದು. ಜನರು ಯಾವಾಗಲೂ ಅವ್ರ ಐಡಿಯಾಸ್ನ, ಅವ್ರ ಒಪಿನಿಯನ್ಸ್ನ ನಮಗೆ ಕೊಡ್ತಾನೆ ಇರ್ತಾರೆ. ಹೌ ವಿಲ್ ಐ ಸೆಟ್ ಬೌಂಡ್ರಿ, ಹೇಗೆ, ವಾಟ್ ವಿಲ್ ಐ ಡೂ? ಸೊ ದಟ್ ಈಸ್ ಅ ಕೈಂಡ್ ಆಫ್ ಕನ್ಫ್ಯೂಷನ್ ಈ ಪರ್ಟಿಕ್ಯುಲರ್ ಕಲೆಕ್ಟಿವ್ ಗ್ರೂಪಲ್ಲಿ ಇರುವಂಥವರಿಗೆ. ಸೊ
ದ ಬಿಗ್ಗೆಸ್ಟ್ ಗೈಡೆನ್ಸ್ ಈ ಪರ್ಟಿಕ್ಯುಲರ್ ಮೆಸೇಜಸ್ ಇವತ್ತು ಬರ್ತಾ ಇರೋದು ಈ ಪರ್ಟಿಕ್ಯುಲರ್ ಕಲೆಕ್ಟಿವ್ಗೆ, ಇಟ್ ಈಸ್ ಟು ಫೈಂಡ್ ಅ ಔಟ್ಲೆಟ್ ಇದನ್ನು ರಿಲೀಸ್ ಮಾಡೋದಕ್ಕೆ. ಬರೆದು ರಿಲೀಸ್ ಮಾಡಿ ಅಥವಾ ಕಾಂಪ್ಲಿಕೇಟ್ ಮಾಡ್ಕೊಳ್ದಿರಾ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದು, ಟು ದ ಪಾಯಿಂಟ್ ಮಾತಾಡೋದು, ಸುಮ್ಮನೆ ಲೈಕ್ ಡ್ರಮ್ಯಾಟಿಕ್ ಆಗಿ ಮಾತಾಡ್ದಿರಾ. ಕ್ಯಾನ್ ವಿ ಬಿ ಲೈಕ್ ಓಪನ್, ಔಟ್ಸ್ಪೋಕನ್, ಕರೆಕ್ಟಾಗಿರುವಂಥ ವರ್ಡ್ಸನ್ನು ಯೂಸ್ ಮಾಡಿ, ಬೇರೆಯವ್ರನ್ನ ಬ್ಲೇಮ್ ಮಾಡ್ದಿರಾ. ನಿಮ್ಮಿಂದ ಹೀಗಾಯಿತು, ನೀವು ಹೇಳಿದ್ದಕ್ಕೆ ಹೀಗಾಯಿತು, ಅಥವಾ ನಿಮ್ಮಿಂದ ನಾನು ಏನು ಮಾಡೋದಕ್ಕಾಗ್ತಾ ಇಲ್ಲ. ಸೊ ಈ ಥರ ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡ್ದಿರಾ ನನಗಿದು ಸರಿ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಐ ಥಿಂಕ್ ಐ ವಿಲ್ ಟ್ರೈ ಇದನ್ನು, ಇದು ಯಾವ ರೀತಿ ಹೋಗುತ್ತೆ ಅಂತ. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ನೀವೇನು ಹೇಳ್ತಾ ಇದ್ದೀರಾ ಅಂತ. ಐ ಕಂಪ್ಲೀಟ್ಲಿ ರೆಸ್ಪೆಕ್ಟ್ ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳಿ. ಬಟ್ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಟ್ರೈ ಇದು ಯಾವ ರೀತಿ ಹೋಗುತ್ತೆ ಅಥವಾ ನನಗೆ ಯಾವ ರೀತಿ ಅನಿಸುತ್ತೆ. ಆ್ಯಂಡ್ ದೆನ್ ವಿ ವಿಲ್ ಸಿ. ಪ್ರಾಬಬ್ಲಿ ಯು ಆರ್ ರೈಟ್, ನೀವು ಸರಿನೇ ಇರ್ಬೋದು. ಬಟ್ ಐ ಥಿಂಕ್ ಐ ಹ್ಯಾವ್ ಟು ಕೈಂಡ್ ಆಫ್ ಡೂ ಟ್ರಯಲ್ ಆ್ಯಂಡ್ ಎರರ್ ನನ್ನ ಜೀವನದ ಬಗ್ಗೆ ಅಥವಾ ನಾನು ಏನು ಅಂದ್ಕೊಳ್ತಾ ಇದ್ದೀನಿ ಅದ್ರ ಬಗ್ಗೆ. ಆ್ಯಂಡ್ ಐ ವಾಂಟ್ ಟು ಲರ್ನ್ ನನ್ನ ಲೈಫ್ ಲೆಸನ್ನ, ನನ್ನ ಒಂದು ಎಕ್ಸ್ಪೀರಿಯನ್ಸಸ್ಸನ್ನು ಯೂಸ್ ಮಾಡಿ. ಸೊ ಯೂಸ್ ಸಮ್ ಕೈಂಡ್ ಆಫ್ ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜ್ ಆ್ಯಂಡ್ ಎಕ್ಸ್ಪ್ರೆಸ್ ನಿಮ್ಮ ಫೀಲಿಂಗ್ಸನ್ನು. ಸೊ ಎದುರುಗಡೆ ಇರುವಂಥ ವ್ಯಕ್ತಿಗೆ ಆ ಫೀಲಿಂಗ್ಸ್ ಅರ್ಥ ಆಗ್ತಿಲ್ಲ ಅಥವಾ ದೇ ಆರ್ ಕಂಪ್ಲೀಟ್ಲಿ ಸ್ಟಬನ್ ಅಂತ ಅಂದರೆ ಇಟ್ ಈಸ್ ಟೋಟ್ಲಿ ಫೈನ್. ಓಕೆ, ಅದರಿಂದ ನಮ್ಮ ಜೀವನ ಎಲ್ಲೂ ಏನು ಹಾಳಾಗ್ತಾ ಇಲ್ಲ. ಯು ಕ್ಯಾನ್ ಸ್ಟಿಲ್ ಗೋ ಆ್ಯಡ್ ಆ್ಯಂಡ್ ಡೂ ನಿಮಗೆ ಏನು ಬೇಕು ಅದನ್ನು. ಬಟ್ ಸಮಥಿಂಗ್ ಇಸ್ ಬ್ಲಾಕಿಂಗ್ ನಮ್ಮ ಒಳಗಡೆ, ಲೈಕ್ ಅವರ್ ಹಾರ್ಟ್ ಇಸ್ ಫುಲ್ ಅನ್ನೋ ಥರ ಅನ್ನಿಸ್ತಾ ಇದೆ. ನನ್ನ ಗಂಟ್ಲು ಬಂದು ಇಟ್ ಈಸ್ ಕೈಂಡ್ ಆಫ್ ಸ್ಟಕ್ ಆಗಿರೋ ಥರ ಅನ್ನಿಸ್ತಾ ಇರೋದು ನನಗೆ. ಐ ಕಾಂಟ್ ಇವನ್ ಸ್ವಾಲೋ ನನ್ನ ಸಲೈವನ, ಲೈಕ್ ಸಮಥಿಂಗ್ ಈಸ್ ಬ್ಲಾಕಿಂಗ್ ನನ್ನ ಥ್ರೋಟ್ ಒಳಗಡೆ ಅನ್ನಿಸ್ತಾ ಇರೋದು. ದಟ್ ಈಸ್ ಕ್ವೀನ್ ಆಫ್ ಸಾರ್ಡ್ಸ್ ಎನರ್ಜಿ. ದಿಸ್ ಈಸ್ ದ ಮೊಮೆಂಟ್ ನೀವು ನಿಮ್ಮ ಸತ್ಯದಲ್ಲಿ, ನಿಮ್ಮ ಟ್ರೂತಲ್ಲಿ ನಿಮಗೆ ಸೋ ಮಚ್ ಆಫ್ ರಿಲೀಸಿಂಗ್ ನಾವು ಮಾಡಬೇಕಾಗಿರೋದು. ಬಿಕಾಸ್ ಆಲ್ ದ ಸ್ವೀಟ್ ಏಂಜಲ್ಸ್ ಈ ರೀಡಿಂಗ್ನ ಇವತ್ತು ನೋಡ್ತಾ ಇರೋದು. ಪೀಪಲ್ ಅಂಡರ್ ಎಸ್ಟಿಮೇಟ್ ಯು ಅಂತ ಅನ್ನಿಸ್ತಾ ಇದೆ. ಲೈಕ್ ಯು ಹ್ಯಾವ್ ಅ ಲಾಡ್ ಆಫ್ ಸ್ಮಾರ್ಟ್ ಐಡಿಯಾಸ್, ಇಂಟ್ರೆಸ್ಟಿಂಗ್ ಒಪಿನಿಯನ್ಸ್, ಯು ಹ್ಯಾವ್ ಅ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಜೀವನದ ಬಗ್ಗೆ. ಬಟ್ ಅದನ್ನು ಹೇಳೋದಕ್ಕೆ ಹೋದಾಗ ಪ್ರಾಬಬ್ಲಿ ಜನರು ಅಂಡರ್ ಎಸ್ಟಿಮೇಟ್ ಮಾಡ್ಬೋದು ಅಥವಾ ನಿಮ್ಮ ಫೀಲಿಂಗ್ಸನ್ನು ಡಿಸ್ರಿಗಾರ್ಡ್ ಮಾಡ್ಬೋದು, ಓಕೆ ಅಂತ ಹೇಳಿ ಇಗ್ನೋರ್ ಮಾಡ್ಬೋದು. ಇನ್ ಸಮ್ ವೇ ಐ ಥಿಂಕ್ ದೆರ್ ಇಸ್ ಸಮಥಿಂಗ್ ಬ್ಲಾಕಿಂಗ್ ನಿಮ್ಮ ಒಳಗಡೆ ಅಂತ ಅನ್ನಿಸ್ತಾ ಇರೋದು. ಸೊ ದ ಬಿಗ್ಗೆಸ್ಟ್ ಗೈಡೆನ್ಸ್ ಇಸ್ ಜಸ್ಟ್ ಎಕ್ಸ್ಪ್ರೆಸ್ ಇನ್ ಎನಿ ವೇ ಪಾಸಿಬಲ್. ರಿಲೀಸ್ ಇಟ್ ನಿಮ್ಮ ಬಾಡಿಯಿಂದ, ನಿಮ್ಮ ಸಿಸ್ಟಮಿಂದ ರಿಲೀಸ್ ಇಟ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯಾಕೆಂದರೆ ಇಟ್ ಈಸ್ ಕ್ರಿಯೇಟಿಂಗ್ ಅ ಬ್ಲಾಕೇಜ್ ಮೈ ಲವ್ಲಿ ಪೀಪಲ್ ಇವತ್ತನ ರೀಡಿಂಗ್ನ ನೋಡ್ತಾ ಇರೋರು. ಯಾಕೆಂದರೆ ಹೊರಗಡೆ ಪ್ರೊಜೆಕ್ಷನ್ ಬಂದು ನಾವು ಬೇರೆಯವ್ರಿಗೋಸ್ಕರ ಒಂದು ಹಂತಕ್ಕೆ ಬದಲಾಗ್ಬೋದು ಅಥವಾ ಒಂದು ಹಂತಕ್ಕೆ ನಮಗೆ ಮೋಲ್ಡ್ ಆಗ್ಬೋದು ಅಥವಾ ಅಕಾಮಡೇಟ್ ಮಾಡ್ಬೋದು. ಬಟ್ ತೀರಾ ನಿಮ್ಮನ್ನು ನೀವು ಕಳ್ಕೊಳ್ಳೋವಂಥ ಸಿಚುವೇಶನ್ ಬಂದಾಗ ಐ ಥಿಂಕ್ ಅಟ್ ಸಮ್ ಪಾಯಿಂಟ್ ಯು ಹ್ಯಾವ್ ಟು ಕೈಂಡ್ ಆಫ್ ಸ್ಟ್ಯಾಂಡ್ ನಿಮ್ಮ ಪವರಲ್ಲಿ, ರೈಟ್? ಬೇರೆಯವ್ರನ್ನ ಬ್ಲೇಮ್ ಮಾಡ್ದಿರಾ ಅಥವಾ ಬೇರೆಯವ್ರ ಮೇಲೆ ತಪ್ಪನ್ನು ಹಾಕ್ದಿರಾ ಡಿಪ್ಲೊಮ್ಯಾಟಿಕ್ ಆಗಿ ಹೇಗೆ ಆ ಸಿಚುವೇಶನನ್ನು ಸಾಲ್ವ್ ಮಾಡೋದು ಅಂತ ಹೇಳಿ. ಇನ್ ಕೇಸ್ ಆಗ್ತಾನೆ ಇಲ್ಲ, ಐ ವಾಂಟ್ ಟು ವೇಟ್ ಅಂತ ಅಂದರೆ ರಿಲೀಸ್ ಇಟ್ ಬೇರೆ ಯಾವುದೋ ಮುಖಾಂತರ, ಲೈಕ್ ಬರೆದು ಅದನ್ನು ಬರ್ನ್ ಮಾಡಿ ಅಥವಾ ಟೆರೆಸಿಗೆ ಹೋಗಿ ಲೈಕ್ ಆಕಾಶದ ಜೊತೆ, ಸೂರ್ಯನ ಜೊತೆ, ಚಂದ್ರನ ಜೊತೆ ಎಲ್ಲೋ ಮಾತಾಡಿ ಅಥವಾ ಥೆರಪಿಗೆ ಹೋಗಿ ಅಥವಾ ಜರ್ನಲ್ ಮಾಡಿ ಡೂ ಸಮಥಿಂಗ್ ಆ್ಯಂಡ್ ರಿಲೀಸ್ ಈ ಬ್ಲಾಕೇಜನ್ನ ನಿಮ್ಮ ಒಳಗಡೆ, ರೈಟ್? ಬ್ಲಾಕೇಜ್ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ರಿಲೀಸ್ ಮಾಡೋದಕ್ಕೆ ಒಂದು ಔಟ್ಲೆಟ್ನ ಹುಡ್ಕೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಇನ್ನೊಂದು ಪ್ರೈಮರಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಅಂದರೆ ವಿ ಥಿಂಕ್ ವಿ ಆರ್ ನಾಟ್ ವರ್ತ್ ಇಟ್. ಲೈಕ್ ಮುಂದೆ ಇರೋ ವ್ಯಕ್ತಿ ಏನು ಹೇಳ್ತಿದ್ದಾರೆ ಅಥವಾ ಅವ್ರ ಒಪಿನಿಯನ್ಸ್ ಏನಿದೆ ದಟ್ ಈಸ್ ಪ್ರಾಬಬ್ಲಿ ಬೆಟರ್ ಅನ್ನೋ ಥರ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಾ ಇರೋದು. ನಮ್ಮ ಟ್ಯಾಲೆಂಟನ್ನ, ನಮ್ಮ ಎಮೋಷನ್ಸ್ನ, ನಮ್ಮ ಫೀಲಿಂಗ್ಸನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಸಪ್ರೆಸ್ ಮಾಡಿಕೊಂಡು ಲೈಕ್ ವಿ ಆರ್ ಟಾರ್ಚರಿಂಗ್ ನಮ್ಮನ್ನು ನಾವು ಬಿಕಾಸ್ ಬೇರೆ ವ್ಯಕ್ತಿಗೆ ಹರ್ಟ್ ಆಗದೆ ಇರಲಿ ಅಥವಾ ಬೇರೆಯವರಿಗೆ ನೋವಾಗದೇ ಇರಲಿ ಅಥವಾ ಹೇಗೆ ನಾನು ಈ ಥರ ಮಾತಾಡೋದು ಅಥವಾ ಹೇಗೆ ನಾನು ಎಕ್ಸ್ಪ್ರೆಸ್ ಮಾಡೋದು. ಸೊ ದೇರ್ ಈಸ್ ಅ ಲಾಡ್ ಆಫ್ ಥಿಂಗ್ಸ್ ನಮ್ಮ ಮೇಲೆ ನಾವು ವರ್ಕ್ ಮಾಡ್ತಾ ಇರೋದು ಇವಾಗ ಎಮೋಷನ್ಸ್ ರಿಲೀಸ್ ಮಾಡೋದಕ್ಕೆ. ಪ್ರಾಬಬ್ಲಿ ಆ ಮುಂದೆ ಇರೋ ವ್ಯಕ್ತಿ ಸರಿನೇ ಇರ್ಬೋದು, ಬಟ್ ಹಂಗಂತ ನಿಮ್ಮ ಎಮೋಷನ್ಸು, ನಿಮ್ಮ ಫೀಲಿಂಗ್ಸಿಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಅಲ್ಲ. ಲೈಕ್ ಡಿಪ್ಲೊಮ್ಯಾಟಿಕ್ ಆಗಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಅಥವಾ ರಿಲೀಸ್ ಸಮ್ ಹೌ.
ಆ್ಯಕ್ಚುಲಾಗಿ ಜನರಿಗೆ ನಾವೇನು ಎಕ್ಸ್ಪ್ಲೇನೇ ಮಾಡಬೇಕಾಗಿಲ್ಲ. ಯು ಆರ್ ನಾಟ್ ಹ್ಯಾಪಿ ಎಂಡ್ ಆಫ್ ಸ್ಟೋರಿ. ಸೊ ಅದು ಬೇರೆಯವ್ರಿಗೆ ಅರ್ಥ ಆಗುತ್ತೋ ಆಗೋದಿಲ್ವೋ ದಟ್ ಈಸ್ ಸೆಕೆಂಡ್ರಿ. ಇಫ್ ಯು ಆರ್ ನಾಟ್ ಹ್ಯಾಪಿ, ನಾವು ಬದಲು ಮಾಡ್ಕೊಳ್ಬೇಕಾಗಿರೋದು ನಮ್ಮ ಒಳಗಡೆ ಇರುವಂಥ ಕಂಪಸ್ಸನ್ನ ನಾವು ಬೇರೆ ಕಡೆಗೆ ತಿರುಗಿಸ್ಬೇಕಾಗಿರೋದು. ಯಾಕೆಂದರೆ ನಮಗೆ ವ್ಯಾಲ್ಯೂ ಕೊಡದೇ ಇರೋವಂಥ ಜನರ ಕಡೆ ನಮ್ಮ ಕಂಪಸ್ಸನ್ನು ತಿರುಗಿಸಿದಾಗ, ಅಥವಾ ನಮ್ಮ ಪ್ರೀತಿನ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ, ಸಪೋರ್ಟನ್ನ ಎಕ್ಸ್ಪೆಕ್ಟ್ ಮಾಡಿದಾಗ, ರಾಂಗ್ ಆಡಿಯನ್ಸಿಂದ, ರಾಂಗ್ ಗ್ರೂಪ್ ಆಫ್ ಪೀಪಲಿಂದ ಇಟ್ ವಿಲ್ ನಾಟ್ ವರ್ಕ್. ಅವ್ರ ಕೈಲಿ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಕೆಪ್ಯಾಸಿಟಿ ಇಲ್ಲ ಅಂತ ಅಂದಾಗ ಯು ಹ್ಯಾವ್ ಟು ಡಿಸೈಡ್ ಏನು ಮಾಡಬೇಕು ಅಂತ ಈ ಸಿಚುವೇಷನಲ್ಲಿ. ಇನ್ಸ್ಟೆಡ್ ಆಫ್ ಫೋರ್ಸಿಂಗ್ ನಿಮ್ಮನ್ನು ನೀವು ಆ ಸಿಚುವೇಷನಲ್ಲಿ ಲೈಕ್ ಐ ವಿಲ್ ಸಮ್ ಹೌ ಪುಷ್ ಈ ಸಿಚುವೇಷನನ್ನು ಅಂತ ಅನ್ನೋದಕ್ಕಿಂತ ಹೌ ವಿಲ್ ಐ ಸಾಲ್ವ್ ಈ ಸಿಚುವೇಷನನ್ನು. ಓಕೆ, ದಿಸ್ ಇಸ್ ನಾಟ್ ವರ್ಕಿಂಗ್, ಹೆಂಗೆ, ವಾಟ್ ವಿಲ್ ಐ ಡೂ? ಇಲ್ಲ ಮಾತಾಡಿ ಸಾಲ್ವ್ ಮಾಡ್ತೀನಿ, ಇಲ್ಲ ಬರೆದು ಸಾಲ್ವ್ ಮಾಡ್ತೀನಿ, ಇಲ್ಲ ರಿಲೀಸ್ ಮಾಡಿ ಸಾಲ್ವ್ ಮಾಡ್ತೀನಿ, ಇಲ್ಲ ಥೆರಪಿಗೆ ಹೋಗಿ ಸಾಲ್ವ್ ಮಾಡ್ತೀನಿ, ಅಥವಾ ಆ ಜಾಗದಿಂದ ನಾನು ಎದ್ದು ಹೋಗಿ ಸಾಲ್ವ್ ಮಾಡ್ತೀನಿ. ಡೂ ಸಮಥಿಂಗ್ ಆ್ಯಂಡ್ ಜಸ್ಟ್ ರಿಲೀಸ್ ಈ ವಾಟ್ ಎವರ್ ದಟ್ ಈಸ್ ಸ್ಟಾಪಿಂಗ್ ಅಲ್ಲ ನಿಮ್ಮ ಚೆಸ್ಟಲ್ಲಿ ಆ ಟೈಟ್ನೆಸ್ ಏನಿದೆ. ಇಟ್ ಈಸ್ ಟೈಮ್ ನೀವು ಅದನ್ನು ರಿಲೀಸ್ ಮಾಡೋದಕ್ಕೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯಾಕೆಂದರೆ ಆ ಪರ್ಟಿಕ್ಯುಲರ್ ವಿಚಾರದಿಂದಾಗಿ ವಿ ಆರ್ ಬ್ಲಾಕಿಂಗ್ ಬೇರೆ ಏರಿಯಾಸ್ನಲ್ಲೂ. ಮೇ ಬಿ ವಿ ಆರ್ ಬ್ಲಾಕಿಂಗ್ ಆಪರ್ಚುನಿಟಿನ. ಸೊ ದ ಬಿಗ್ಗೆಸ್ಟ್ ಲೆಸನ್ ನಮಗೆ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಹೇಗೆ, ಹೌ ಕ್ಯಾನ್ ಯು ಬಿ ಎಕ್ಸ್ಪ್ರೆಸಿವ್ ಆ್ಯಂಡ್ ಬಿಲೀವ್ ನಿಮಗೂ ವ್ಯಾಲ್ಯೂ ಇದೆ. ಯು ಆಲ್ಸೋ ಹ್ಯಾವ್ ವ್ಯಾಲ್ಯೂ, ಯು ಆರ್ ವರ್ತ್ ಇಟ್, ಯು ಡಿಸರ್ವ್, ಯು ಆರ್ ಫಂಟಾಸ್ಟಿಕ್, ಯು ಆರ್ ದ ಕಿಂಗ್, ಯು ಆರ್ ದ ಕ್ವೀನ್. ನಿಮ್ಮ ಕ್ವೀನ್ಡಮ್ದು, ನಿಮ್ಮ ಕಿಂಗ್ಡಮ್ದು ಬೇರೆ ವ್ಯಕ್ತಿ ಅಷ್ಟೇ ಸರಿ ಅಂತಲ್ಲ. ಈವನ್ ಯು ಹ್ಯಾವ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ. ನೀವೇನೋ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇಲ್ಲ, ಅಥವಾ ಸುಮ್ಮನೆ ಏನೋ ಒಂದು ಏರಿ ಫೇರಿ ಟೀನೇಜ್ ಟಾಕ್ ಅಲ್ಲ ಇದು. ಯು ಆರ್ ಎಕ್ಸ್ಪೀರಿಯನ್ಸ್ಡ್, ಯು ಆರ್ ಮೆಚ್ಯೂರ್. ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕು ಅಂತ ನಿಮಗೆ ಗೊತ್ತಿದೆ. ಬಟ್ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು, ಹೇಗೆ ನಾನು ಆ ಬೌಂಡ್ರಿನ ಸೆಟ್ ಮಾಡೋದು, ಹೇಗೆ ಜನರನ್ನ ದೂರ ಇಡೋದು, ಅಥವಾ ಹೇಗೆ ನನಗೇನು ಬೇಕೋ ಅದನ್ನು ನಾನು ಕೇಳೋದು. ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ಗೆ ಬಂದಾಗ ಇಫ್ ಯು ಆರ್ ನಾಟ್ ಹ್ಯಾಪಿ, ಆ ವ್ಯಕ್ತಿ ನಿಮಗೆ ಯಾವ ರೀತಿ ಯು ಡಿಸರ್ವ್ ಆ ಪ್ರೀತಿನ ನಿಮಗೆ ಸಿಗದಿದ್ದಾಗ, ಕ್ಯಾನ್ ಬಿ ಡಿಪ್ಲೊಮ್ಯಾಟಿಕ್ಲಿ ಮೆಚ್ಯೂರ್ ಅಡಲ್ಟ್ಸ್ ಥರ ಕೂತ್ಕೊಂಡು ಕ್ಯಾನ್ ವಿ ಟಾಕ್ ಲೈಕ್ ಸಿ ಐ ಆಮ್ ನಾಟ್ ಹ್ಯಾಪಿ, ಅಥವಾ ಕ್ಯಾನ್ ವಿ ಚೇಂಜ್ ಸಮಥಿಂಗ್ ಈ ಡೈನಮಿಕ್ಸಲ್ಲಿ. ಇನ್ ಕೇಸ್ ಅದು ವರ್ಕೇ ಆಗ್ತಿಲ್ಲ ಅಂತಂದರೆ ದೆನ್ ಯು ಹ್ಯಾವ್ ಟು ಫೈಂಡ್ ಲೈಕ್ ವೈ ಆಮ್ ಐ ಎಕ್ಸ್ಪೆಕ್ಟಿಂಗ್ ಬೇರೆ ವ್ಯಕ್ತಿ ಬಂದು ನನ್ನನ್ನು ಅಪ್ರಿಷಿಯೇಟ್ ಮಾಡಲಿ, ಅಥವಾ ನನ್ನನ್ನು ಲವ್ ಮಾಡಲಿ, ಅಥವಾ ನನಗಿದು ಕೊಟ್ಟಿಲ್ಲ, ನಾನು ಇವತ್ತು ಚೆನ್ನಾಗಿ ರೆಡಿ ಆದೆ, ಅವ್ರು ನನ್ನನ್ನು ಹೊಗಳಿಲ್ಲ, ಸೊ ವಾಟ್ ಹ್ಯಾಪೆಂಡ್, ಯಾಕೆ ನನಗೆ ಇವರು, ವೈ ಆರ್ ದೇ ನಾಟ್ ಗಿವಿಂಗ್ ಆಲ್ ದ ಇಂಪಾರ್ಟೆನ್ಸ್? ವಿ ಡೋಂಟ್ ಕೇರ್. ದಟ್ ಈಸ್ ವಾಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಆ ಯು ಹ್ಯಾಪಿ, ನಿಮ್ಮನ್ನು ನೀವು ಕನ್ನಡಿನಲ್ಲಿ ನೋಡ್ಕೊಂಡಾಗ ಆ ಯು ಹ್ಯಾಪಿ, ನೀವು ಯಾವ ಥರ ಕಾಣ್ತಾ ಇದ್ದೀರಾ, ಇಲ್ಲ ಅಂತಂದರೆ ಇಟ್ ಇಸ್ ಟೈಮ್ ಅದನ್ನು ಹೇಗೆ ಬದಲಾಯಿಸೋದು ಅಂತ ಹೇಳಿ. ಇನ್ಸ್ಟೆಡ್ ಆಫ್ ಕ್ವಶನಿಂಗ್, ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್, ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಎಲ್ಲರೂ ಅಪ್ರೂವಲ್ಗೆ, ವ್ಯಾಲಿಡೇಷನ್ಗೆ, ಕ್ಯಾನ್ ಯು ಫಾಲ್ ಇನ್ ಲವ್ ನಿಮ್ಮ ಜೊತೆ ನೀವು, ಕ್ಯಾನ್ ಯು ಅಪ್ರಿಷಿಯೇಟ್ ನಿಮ್ಮ ನಾಲೆಜ್ನ, ನಿಮ್ಮ ಐಡಿಯಾಸ್ನ, ನಿಮ್ಮ ಒಪಿನಿಯನ್ಸ್ನ, ಕ್ಯಾನ್ ಯು ಅಕ್ನಾಲೇಜ್ ನಿಮ್ಮ ಹಾರ್ಡ್ ವರ್ಕ್ನ, ಆ್ಯಂಡ್ ದೆನ್ ಕ್ಯಾನ್ ಯು ಗಿವ್ ದ ಸೇಮ್ ಲವ್. ಬೇರೆಯವ್ರಿಗೆ ಏನು ಕೊಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಕ್ಯಾನ್ ಯು ಗಿವ್ ದ್ಯಾಟ್ ನಿಮಗೆ ನೀವು? ಐ ಥಿಂಕ್ ಇಟ್ ಈಸ್ ನಾಟ್, ಐ ಥಿಂಕ್ ಅಲ್ಲ, ಇಟ್ ಈಸ್ ನಾಟ್ ಈಸಿ ಅದು, ರೈಟ್? ಯಾಕೆಂದರೆ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ನಮ್ಮನ್ನು ಕಂಡೀಷನ್ ಮಾಡಿರೋದು, ನಾವು ಚೈಲ್ಡ್ಹುಡ್ಡಿಂದ ನಮ್ಮನ್ನು ಹೊಗಳ್ಬೇಕು, ಅಥವಾ ಸ್ಕೂಲ್ ಸಿಸ್ಟಮಲ್ಲೂ ಅಷ್ಟೇ. ನಾವು ಫಸ್ಟ್ ರ್ಯಾಂಕ್ ಬರುತ್ತೆ, ಸೆಕೆಂಡ್ ರ್ಯಾಂಕ್ ಬರುತ್ತೆ, ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಗಿಫ್ಟ್ಸ್ ಕೊಡ್ತಾರೆ, ಅಥವಾ ರಿವಾರ್ಡ್ಸ್ ಕೊಡ್ತಾರೆ, ಅಥವಾ ಮೆಡಲ್ ಹಾಕ್ತಾರೆ. ಮೆಡಲ್ ತೊಗೊಳ್ದೇ ಇರೋ ಮಕ್ಕಳೆಲ್ಲ ಪಾಪ ಅಲ್ಲೆಲ್ಲೋ ಕೂತಿರೋ ಮಕ್ಕಳಿಗೆ ವ್ಯಾಲ್ಯೂ ಇಲ್ಲ ಅನ್ನೋ ಥರ ಪೋರ್ಟ್ರೇ ಮಾಡ್ತಾರೆ. ಸ್ಕೂಲ್ ಸಿಸ್ಟಮಿಂದ ಹಿಡ್ದು, ಮನೆಯಿಂದ ಹಿಡ್ದು ಎಲ್ಲರೂ ಹೇಳಿರೋದು ಲೈಕ್ ಆ ಥರ ಒಂದು ದೊಡ್ಡ ಸ್ಕೇಲಲ್ಲಿ ನಾವು ಎಕ್ಸ್ಪೀರಿಯನ್ಸನ್ನ, ಅಥವಾ ಆ ಥರ ಒಂದು ದೊಡ್ಡ ಸ್ಕೇಲಲ್ಲಿ ನಾವೇನಾದರೂ ಮಾಡಲಿಲ್ಲ ಅಂತಂದರೆ ವಿ ಆರ್ ನಾಟ್ ವರ್ತ್ ಇಟ್ ಅನ್ನೋವಂಥ ಒಂದು ಐಡಿಯಾನ ನಮಗೆ ಸಣ್ಣ ವಯಸ್ಸಿಂದನೂ ಲೈಕ್ ದೇ ಬ್ಲೆಂಡ್ ಇಟ್ ನಮ್ಮ ಒಳಗಡೆ ಎವ್ರಿ ಸೆಲ್ಲಲ್ಲಿ. ಬಟ್ ದ್ಯಾಟ್ ಈಸ್ ನಾಟ್ ಟ್ರೂ. ಯುನೋ ಲೈಕ್ ಎಲ್ಲೋ ಒಂದು ಕೋಟ್ ಓದಿದ್ದೆ, ಲೈಕ್ ನಾವು ಜಂಗಲ್ ಅಂದರೆ ಫಾರೆಸ್ಟ್ನ ತೊಗೊಂಡಾಗ ಲಯನ್ ಇಸ್ ದ ಕಿಂಗ್ ಆಫ್ ದ ಜಂಗಲ್, ಹಾಗಂತ ಡಿಯರ್ಗೆ ಪಾಪ ವ್ಯಾಲ್ಯೂ ಇಲ್ಲ ಅಂತ ಅಲ್ಲ, ರೈಟ್? ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಹಾವಿಗೆ ತಂದೆ ಆದಂಥ ವ್ಯಾಲ್ಯೂ ಇರುತ್ತೆ, ತಂದೆ ಆದಂಥ ಗುಡ್ ಆ್ಯಂಡ್ ಬ್ಯಾಡ್ ಆ್ಯಂಡ್ ಅಗ್ಲಿ ಇರುತ್ತೆ. ಲಯನಿಗೆ ತಂದೆ ಆದಂಥ ಗುಡ್ ಆ್ಯಂಡ್ ಬ್ಯಾಡ್ ಆ್ಯಂಡ್ ಅಗ್ಲಿ ಇರುತ್ತೆ. ನೋ ಬಡಿ ಈಸ್ ಸುಪೀರಿಯರ್, ನೋ ಬಡಿ ಈಸ್ ಇನ್ಫೀರಿಯರ್. ಇಟ್ ಈಸ್ ಜಸ್ಟ್ ಲಯನ್ ಆ್ಯಂಡ್ ಇಟ್ ಈಸ್ ಜಸ್ಟ್ ಸ್ನೇಕ್, ರೈಟ್? ಸೊ ಹ್ಯೂಮನ್ ಕಂಪ್ಲೀಟ್ಲಿ ನಮ್ಮ ಹ್ಯೂಮನ್ ಮೆಂಟ್ಯಾಲಿಟಿನ ಬಿಲ್ಡ್ ಮಾಡಿರೋದು ಸಣ್ಣ ವಯಸ್ಸಿಂದ, ಲೈಕ್ ಆ ಗ್ರ್ಯಾಂಡ್ ಸ್ಕೇಲಲ್ಲಿ ಇಲ್ಲ ಅಂತಂದರೆ ವಿ ಆರ್ ನಾಟ್ ವರ್ತ್ ಇಟ್ ಅಂತ ಹೇಳಿ. ಸೊ ಹಾಗಾಗಿ ವಿಲ್ ಡಿಮಿನಿಷ್. ನಮ್ಮನ್ನು ನಾವು ಫಸ್ಟ್ ರ್ಯಾಂಕ್ ತೊಗೊಳ್ಳಿಲ್ಲ ಅಂತಂದರೆ, ಅಥವಾ ನಮ್ಮ ಪಾರ್ಟ್ನರ್ ನಮ್ಮನ್ನು ಹೊಗಳಿಲ್ಲ ಅಂತಂದರೆ ವಿ ಆರ್ ನಾಟ್ ಗುಡ್. ಕ್ಯಾನ್ ವಿ ಚೇಂಜ್ ಆ ಮೆಂಟ್ಯಾಲಿಟಿನ? ಐ ಡೋಂಟ್ ವಾಂಟ್ ಎನಿಬಡಿ ನನ್ನ ಅಪ್ರಿಷಿಯೇಟ್ ಮಾಡೋದು ಅಥವಾ ವ್ಯಾಲಿಡೇಟ್ ಮಾಡೋದು.
ಐ ಆಮ್ ಜಸ್ಟ್ ಹ್ಯಾಪಿ ಆನ್ ಮೈ ಓನ್ ಅಂತ ಹೇಳಿ. ಕೆಲವ್ರಿಗೆ ಈ ಬ್ಲಾಕೇಜ್ ಬಂದು ಬರೀ ಈ ಲೈಫ್ ಟೈಮಿಂದ ಅಲ್ಲ, ಪಾಸ್ಟ್ ಲೈಫ್ ಟೈಮಿಂದನೂ ಬಂದಿರೋವಂಥದ್ದು. ಸುಮಾರು ಸಲ ನಮ್ಮನ್ನ ಸಪ್ರೆಸ್ ಮಾಡಿರೋದು, ಅಥವಾ ನಮ್ಮನ್ನು ಓಪನ್ ಆಗಿ ಮಾತಾಡೋದಕ್ಕೆ ಬಿಡದೆ ಇರೋದು. ನೀನು ಸುಮ್ಮನೆ ಇರು, ನಮ್ಗೆ ಗೊತ್ತು ನಾವೇನು ಮಾಡಬೇಕು ಅಂತ ಹೇಳಿರ್ಬೋದು. ನೀವೇನಾದರೂ ಒಪಿನಿಯನ್ ಹೇಳಕ್ಕೆ ಹೋದಾಗ ನಿಮ್ಗೆ ಸಣ್ಣ ವಯಸ್ಸಲ್ಲಿ ನಿಮ್ಮ ಪೇರೆಂಟ್ಸ್ ಹೇಳಿರ್ಬೋದು, ಇಟ್ಸ್ ಓಕೆ, ನಮ್ಗೆ ಗೊತ್ತು ಮಾತಾಡೋದು, ನೀನು ಸಣ್ಣೋಳು, ನೀನು ಮಾತಾಡೋ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಹೆಣ್ಮಕ್ಳು ಮಾತಾಡೋ ಅವಶ್ಯಕತೆ ಇಲ್ಲ, ನಿನ್ಗೇನು ಗೊತ್ತು ನೀನು ಮಾತಾಡೋದಕ್ಕೆ. ಸೊ ಎಷ್ಟೊಂದು ಥರ ಸಪ್ರೆಷನ್ಸ್ಗಳು ನಡೆದಿರ್ಬೋದು. ಬಟ್ ದಿಸ್ ಇಸ್ ದ ಟೈಮ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಟು ಕ್ಲೇಮ್ ನಿಮ್ಮ ವಾಯ್ಸನ್ನ, ನಿಮ್ಮ ಒಪಿನಿಯನನ್ನು, ನಿಮ್ಮ ಐಡಿಯಾನ, ಬಿಕಾಸ್ ಯು ಆರ್ ಫಂಟಾಸ್ಟಿಕ್, ಯು ಆರ್ ಮ್ಯಾಗ್ನಿಫಿಸೆಂಟ್. ಆಲ್ ದ ಲವ್ಲಿ ಪೀಪಲ್ ಇವತ್ತನ ರೀಡಿಂಗ್ನ ನೋಡ್ತಾ ಇರೋದು, ನಿಮ್ಮ ಈ ಸೋಲ್ ಜರ್ನಿನಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಈ ಕಲೆಕ್ಟಿವ್ ಎನರ್ಜಿ ಬಂದು, ಈ ಕಲೆಕ್ಟಿವ್ ಸೋಲ್ ಗ್ರೂಪ್ ಬಂದು ಈ ಸದ್ಯಕ್ಕೆ ವರ್ಕ್ ಮಾಡ್ತಾ ಇರೋವಂಥ ಒಂದು ಏರಿಯಾ ಟು ಫೇಸ್ ನಿಮ್ಮ ಫಿಯರನ್ನು ಆಫ್ ಬೀಯಿಂಗ್ ಓಪನ್, ಎಕ್ಸ್ಪ್ರೆಸಿವ್, ಆ್ಯಂಡ್ ಆಲ್ಸೋ ನಿಮ್ಮ ವ್ಯಾಲ್ಯೂನ, ನಿಮ್ಮ ವರ್ತನ ನೀವು ವಾಪಸ್ಸು ರೀಕ್ಲೇಮ್ ಮಾಡೋದಕ್ಕೆ, ರೈಟ್? ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಈ ಸಂದೇಶ ನಿಮ್ಮದ? ಕ್ವೆಶ್ಚನ್ ಮಾರ್ಕ್. ಹೌದು, ಈ ಮೆಸೇಜಸ್ ಎಲ್ಲ ರೆಸನೇಟ್ ಆಯಿತು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಎಸ್, ಈ ಮೆಸೇಜ್ ನಂದು ಅಂತ ಹೇಳಿ. ಬಿಕಾಸ್ ದಟ್ ವಿಲ್ ಹೆಲ್ಪ್ ಮಿ ಅಂಡರ್ಸ್ಟ್ಯಾಂಡ್ ಈ ಥರ ವೀಡಿಯೋಸು ನಿಮಗೆ ಉಪಯೋಗ ಆಗತ್ತಾ ಅಂತ ಹೇಳಿ, ರೈಟ್? ಸೊ ಯಾ, ವೆರಿ ಡೀಪ್ ಮೆಸೇಜಸ್. ಈ ಥರ ರೀಡಿಂಗ್ಸಲ್ಲಿ ಯು ವಿಲ್ ಗೆಟ್ ಡೀಪ್ ಮೆಸೇಜಸ್. ಸುಮ್ಮನೆ ಸರ್ಫೇಸ್ ಲೆವೆಲಲ್ಲಿ ಮಾತಾಡೋದಿಲ್ಲ ನಾವು. ಯಾ, ದಟ್ ಈಸ್ ಆಲ್ ವಿ ಹ್ಯಾವ್. ಎಂಜಾಯ್ ನಿಮ್ಮ ಎಂಪವರ್ಮೆಂಟ್ ಜರ್ನಿನ. ಐಲ್ ಸಿ ಯು ನೆಕ್ಸ್ಟ್ ರೀಡಿಂಗಲ್ಲಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸುತ್ತೆ ಜಾಸ್ತಿ ಮಾಡಿ, ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಲೈಫ್. ರೈಟ್? ಲವ್ ಯು ಆಲ್. ಬಾಯ್.